ನಮಸ್ಕಾರ. ಸವಿ ಕುಟೀರದಾಗ ಇವತ್ತ ಸಾಬುದಾಣಿ ಪಾಪಡ್ ಅಥವಾ ಸಾಬುದಾಣಿ ಸಂಡ್ಗಿ ಹೆಂಗ್ ಮಾಡೋದು ಅಂತ ನೋಡೋಣ. ಇಲ್ಲೇ ನಾನು 3 ಕಪ್ ಸಾಬುದಾಣಿ ರಾತ್ರಿನೇ ನೆನೆ ಹಾಕ್ಕೊಂಡೀನಿ. ನೆನೆ ಹಾಕಿದ ಸಾಬುದಾಣಿ ಜೊತೆಗೆ 4 ಮೀಡಿಯಂ ಸೈಜಿನ ಆಲೂಗಡ್ಡೆ ತೊಗೊಂಡೀನಿ. ಅದನ್ನ ಸಿಪ್ಪೆ ತೆಗೆದು ಹೆರೆದು ಈ ಥರ ನೀರಾಗ ಹಾಕಿಡ್ರಿ. ಹಾಕಿಟ್ಟು ಇತ್ಲಾಗ 1 ಕಪ್ ಸಾಬುದಾಣಿಗೆ 3 ಕಪ್ ನೀರು 1:3 ರೇಷೋ ಪ್ರಕಾರ ತೊಗೊಂಡೇನಿ. ಇಲ್ಲಿ ನೋಡ್ಬೋದು ನೀವು, ನಾನು 2 ಕಪ್ ಸಾಬುದಾಣಿಗೆ 6 ಕಪ್ ನೀರು ಅಳತೆ ಮಾಡಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಈಗ ಇದನ್ನು ಕುದಿಲಿಕ್ಕಿಟ್ಟು ಇದು 1 ಕುದಿ 2 ಕುದಿ ಕುದ್ಮೇಲೆ ಅವು ಸಾಬುದಾಣಿ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ರಿ. ಕುದಿಸಿ ಆಮೇಲೆ ಅದಕ್ಕೆ ಹೆರೆದಿಟ್ಕೊಂಡಿದ್ದಂಥ ಬಟಾಟೆ ಹಾಕಿ ಒಂದು 5 ನಿಮಿಷ ಬಾಯ್ಲ್ ಆಗಿ ಎಲ್ಲ ಒಂದಾದ್ರೆ ಸಾಕು. ಭಾಳ ಬೇಯಬೇಕು ಅಂತ ಹಂಗೇನಿಲ್ಲ. ಕೆಳಗಿಳಿಸಿ ಅದಕ್ಕೊಂದು ಸ್ವಲ್ಪ ಜೀರಿಗೆ, ಇಂಗು, ಚಿಲ್ಲಿ ಫ್ಲೇಕ್ಸ್ ನಾ ಮನ್ಯಾಗ ಮಾಡ್ಕೊಂಡೇನಿ, ಕೊತ್ತಂಬರಿ ಇಷ್ಟು ಹಾಕಿ ಕೈ ಆಡಿಸಿ ಲಾಸ್ಟಿಗೆ ಉಪ್ಪು ಹಾಕ್ರಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ರಿ, ಒಣಗಿದ್ಮೇಲೆ ಉಪ್ಪಿನ ಇದು ಅಂಶ ಹೆಚ್ಚಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಬಿಸಿಲು ಅಂದ್ರೆ ಅಷ್ಟು ಬಿಸಿಲು. ಈ ಥರ ಪ್ಲಾಸ್ಟಿಕ್ ಮೇಲೆ ಒಣ ಹಾಕಿದರೆ ಮುಗೀತು. ಇದನ್ನು ನೀವು 6 ತಿಂಗಳ ತನಕ ಇಟ್ಟು ಸ್ಟೋರ್ ಮಾಡ್ಬೋದು. 1-2 ತಾಸು ಒಣ ಹಾಕಿದರೆ ಸಾಕು ಬಿಸಿಲಾಗ. ಈ ಥರದ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಆದ್ರೆ ಸವಿ ಕುಟೀರನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಏನಾರ ಇಂಗ್ರೀಡಿಯೆಂಟ್ಸು ಅಥವಾ ಮತ್ತೇನಾರ ರೆಸಿಪಿ ಬಗ್ಗೆ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ಬೋದು ನೀವು 2 ಕಪ್ ಸಾಬುದಾಣಿಯಿಂದ ಎಷ್ಟು ಸಂಡಿಗೆ ಆಗ್ಯಾವ ಅಂತ. ಇದು ನೀವು ವರ್ಷಾನ್ಗಟ್ಲೆ ಇದ್ದೀನ್ರಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೋದು ಇವನ್ನ, ಮತ್ತು ಉಪವಾಸಕ್ಕೂ ಬರ್ತಾವೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.